ಪಾದಯಾತ್ರೆ ದಾಬಸ್ಪೇಟೆಗೆ ಎಂಟ್ರಿ ಆಗಿದೆ. ದಾಬಸ್ಪೇಟೆಯಲ್ಲಿ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಹನುಮ ಮಾಲಾಧಾರಿಗಳ ಜೊತೆಗೆ ಇದೀಗ ಮಹಿಳೆಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಹಿಳಾ ಭಕ್ತಾದಿಗಳು ಕಳಶ ಹೊತ್ಕೊಂಡಿರುವಂತದನ್ನ ನೀವು ನೋಡ್ತಾ ಇರಬಹುದು. ಬನ್ನಿ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ಮಂಜುಳಾ ವೆಂಕಟೇಶ್ ಅಂತ. ಮೇಡಮ್, ಹನುಮ ಜಯಂತಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಆಗ್ತಿದೆ. 5ನೇ ವರ್ಷ ಸೆಲೆಬ್ರೇಷನ್, ಏನ್ ಹೇಳ್ತೀರಾ ಸರ್? ಪ್ರತಿ ವರ್ಷನೂ ಇದೇ ರೀತಿನೇನು ಹಬ್ಬ ಅಂತಂದ್ರೆ ಹಬ್ಬಕ್ಕಿಂತ ಜೋರಾಗೆ ನಡೀತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಯಾವ ವರ್ಷನೂ ಕಡಿಮೆ ಆಗಿಲ್ಲ. ಪ್ರತಿ ವರ್ಷದಿಂದನೂ ಮಹಿಳೆಯರು ಕೂಡ ಪೂರ್ಣಕುಂಭ ಸ್ವಾಗತದೊಂದಿಗೆ ದೇವರನ್ನ ಬರಮಾಡಿಕೊಂಡು ಮಾಲಾಧಾರಿಗಳನ್ನ ಬರಮಾಡಿಕೊಂಡು ಅವ್ರ ಜೊತೆ ಇವರು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿ ವರ್ಷದಿಂದನೂ ನಾವು ಮಾಡ್ತಾ ಇದೀವಿ ಸರ್. ವರ್ಷದಿಂದ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ, ಅದ್ದೂರಿತನ ಜಾಸ್ತಿ ಆಗ್ತಿರುತ್ತೆ, ವೈಭವಪೇತವಾಗಿ ನಡೀತಾ ಇರುತ್ತೆ. ಈ ವರ್ಷದ ಸ್ಪೆಷಾಲಿಟಿ ಏನು? ಈ ವರ್ಷದ ವಿಶೇಷತೆ ಏನು? ಈ ವರ್ಷದಲ್ಲಿ ನೋಡಿ, ಇವಾಗ ನೆಲಮಂಗಲದಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮಾಲಾಧಾರಿಗಳು. ಪ್ರತಿ ವರ್ಷ ಇದು ಶುಕ್ರವಾರ, ಇವತ್ತು ಭಾನುವಾರ, ಸಂಡೇ ಅಲ್ಲ, ವೀಕೆಂಡ್ಸ್ ಅಲ್ಲ, ರಜೆಗಳಿರುತ್ತೆ, ಏನೋ ಬಂದ್ಬಿಡ್ತಾರೆ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಇದು ರಜದ ಪ್ರಶ್ನೆ ಬರಲ್ಲ. ಹನುಮ ಮಾಲಾಧಾರಿಗಳು ನಮ್ಮ ಹಿಂದುತ್ವನ, ನಮ್ಮ ಹಿಂದೂಗಳನ್ನ ನಾವು ಕಾಪಾಡ್ಕೋಬೇಕು, ನಾವು ಹನುಮ ಜಯಂತಿ ಮಾಡಬೇಕು. ಪ್ರತಿ ವರ್ಷನೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಹಿಂದೂಗಳು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಹೆಜ್ಜೆಗೂ ಕೂಡ ಒಂದು ಭೂಮಿ ನಡುಗಲಿ ಅಂತ ಒಂದು ಸ್ಲೋಗನ್ ಇದೆ. ಆ ಸ್ಲೋಗನ್ನ ಖಂಡಿತವಾಗಿ ಇವತ್ತು ಸಾಬೀತಾಗುತ್ತೆ. ನಿಜವಾಗ್ಲೂ ನಡಗ್ತಾ ಇದೆ, ಆ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ. ನೀವು ನೋಡ್ಬೋದು, ಎಲ್ಲರೂ ಕಳಶ ಹೊತ್ಕೊಂಡಿದ್ದಾರೆ. ಸೊ ಎಲ್ಲರೂ ಒಂದ್ಸಲ ಒಟ್ಟಿಗೆ ಹೇಳೋಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀವು ಮಾತಾಡಿ. ನಾವು 4-5 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸರ್. ನಾವು ನೆಲಮಂಗಲದಿಂದನೂ ಪಾದಯಾತ್ರೆ ಬರ್ತೀವಿ. ತುಂಬ ಚೆನ್ನಾಗಿದೆ. ನಮಗೇನೋ ಒಂಥರ ಹುಮ್ಮಸ್ಸು. ಇಲ್ಲಿ ಬಂದರೆ ಹನುಮ ಅಂದ್ರೇ ಆ ಥರ ಆಗುತ್ತೆ. ಬೆಟ್ಟ ಹತ್ಬಿಟ್ಟು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಹನುಮ ದೇವಸ್ಥಾನಕ್ಕೆ ಹೋಗಿ ಮಾಲೆ ಎಲ್ಲ ಅಲ್ಲಿ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ನಾವು ವಾಪಸ್ ಮನೆಗೆ ಬರ್ತೀವಿ ಸರ್. ಹಾಂ, ವರ್ಷ ಪ್ರತಿ ವರ್ಷ ಬರ್ತೀವಿ ಸರ್. ನಮಸ್ತೆ, ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಇದು ಇತಿಹಾಸ ಇರುವ ಒಂದು ಸಿದ್ಧರ ಬೆಟ್ಟ. ಇವತ್ತು ಹನುಮ ಜಯಂತಿ ಶುಭಾಶಯಗಳು ಎಲ್ಲರಿಗೂ. ಇತಿಹಾಸ ಇರುವ ಈ ಸಿದ್ಧರ ಬೆಟ್ಟದ ಹನುಮ ಜಯಂತಿಯನ್ನು ವಿಜೃಂಭಣೆಯಾಗಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಈ ವರ್ಷವೂ ಅಷ್ಟೇ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳು ಮತ್ತು ಅಕ್ಕಪಕ್ಕದ ತಾಲೂಕು ಎಲ್ಲರೂ ಜನ ಸೇರಿ ನೆಲಮಂಗಲದಿಂದ ಪಾದಯಾತ್ರೆ ಬಂದಿದ್ದಾರೆ. ಈಗ ಇಲ್ಲಿ ದಾಬಸ್ಪೇಟೆ ಗ್ರಾಮದಲ್ಲಿದ್ದಾರೆ. ಇಲ್ಲಿಂದ ಸಿದ್ಧರ ಬೆಟ್ಟಕ್ಕೆ ಹೋಗಿ ಇನ್ನೂ ಅಲ್ಲಿ ಸಾವಿರಾರು ಜನಸಂಖ್ಯೆಯಿಂದ ಈ ಹನುಮ ಜಯಂತಿ ಆಚರಣೆಯನ್ನು ವಿಜೃಂಭಣೆಯಾಗಿ ಆಚರಿಸಲಾಗುತ್ತದೆ. ಇವತ್ತು ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಅದ್ಧೂರಿಯಾಗಿ ಒಂದು ಒಳ್ಳೆ ಹಬ್ಬದ ವಾತಾವರಣ, ಇಡೀ ಊರೇ ಹಬ್ಬ. ಹಂಗಾಗಿ ಎಲ್ಲ ಹೆಣ್ಮಕ್ಳು ಕುಂಭ ತೊಗೊಂಡು ಸ್ವಾಗತ ಮಾಡಿಕೊಂಡು ಸಿದ್ಧರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಇಷ್ಟು ಅದ್ಧೂರಿಯಾಗಿ ನಾವೆಲ್ಲ ಹೆಣ್ಮಕ್ಳು ಸಡಗರದಿಂದ, ಮನೆ ಮಕ್ಕಳು ಸಹ ಫ್ಯಾಮಿಲಿ, ಇಡೀ ಫ್ಯಾಮಿಲಿಗಳೇ ಹೋಗ್ತಾ ಇದ್ದೀವಿ. ನಿಜವಾಗಿ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ನೀವೇ, ಖುಷಿಯಾಗಿ ಎಲ್ಲ ನಾವು ಕಾರ್ಯಕ್ರಮ, ನಾವು ಸಿದ್ಧರ ಬೆಟ್ಟ ಸ್ವಾಮಿಗೆ ನಾವು ದರ್ಶನ ಮಾಡಿಕೊಂಡು ರಾತ್ರಿ ಸುಮಾರು ಎಲ್ಲ ಊಟ, ಅನ್ನ ಸಂತರ್ಪಣೆ. ಬೆಳಗ್ಗೆ ನೆಲಮಂಗಲ ನಾವು ಬಿಟ್ಟಾಗ 6:30-7 ಗಂಟೆ ಆಗಿತ್ತು. ಇಲ್ಲಿವರೆಗೂ ಪ್ರತಿ ಸರ್ಕಲಲ್ಲೂ ನಮಗೆ ಸ್ವಾಗತ ತುಂಬ ಚೆನ್ನಾಗಿತ್ತು, ಅದ್ದೂರಿ ಸ್ವಾಗತ ಇತ್ತು. ಪ್ರತಿ ಕಡೆಗೂ ಪ್ರಸಾದ, ನಮಗೆ ಹೆಸರುಬೇಳೆ ಪಾನಕ, ಜ್ಯೂಸು ತುಂಬ ಚೆನ್ನಾಗಿ, ನಮಗೆ ನಿಜವಾಗಿಯೂ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿ ಈಗ ನಾವು ದಾಬಸ್ಪೇಟೆಗೆ ಬಂದಿದ್ದೀವಿ. ಮುಂದೆ ನಾವು ಸಿದ್ಧರ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಓಕೆ, ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ಮೇಡಮ್. ನನ್ನ ಹೆಸರು ಸೌಮ್ಯ ಗೋಪಾಲಕೃಷ್ಣರಾವ್ ಅಂತ, ಮಾಜಿ ಜಿಲ್ಲಾ ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು 5 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಾನು 3 ವರ್ಷ ನೆಲಮಂಗಲದಿಂದ ಪಾದಯಾತ್ರೆ ಮಾಡಿದೆ. ಉದ್ದೇಶ ಏನಂದರೆ, ನೀವು ಹೇಳಿದ್ರಲ್ಲ, ವರ್ಷದಿಂದ ವರ್ಷಕ್ಕೆ ದ್ವಿಗುಣ ಆಗ್ತಾ ಇದೆ, ದ್ವಿಗುಣ ತ್ರಿಗುಣ ಈ ಥರ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಿದೆ. ಹಿಂದೂಗಳನ್ನ ಎಚ್ಚರಿಸ್ತಾ ಇದ್ದೀವಿ. ಯಾಕೆಂದರೆ ಎದ್ದೇಳಿ ಗುರುಮುಟ್ಟವರೆಗೂ ನಿಲ್ಲದಿರಿ ಅಂತ ವಿವೇಕಾನಂದ ಅವರು ಹೇಳಿದಾರಲ್ಲ, ಇದನ್ನು ನಾವು ಹಿಂದೂಗಳು ಪಾಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಆಮೇಲೆ ಸಿದ್ಧರ ಬೆಟ್ಟನ ಪುನರುದ್ಧಾರ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಸುಮಾರು ಜನ ಪಣ ತೊಟ್ಟು ನಿಂತಿದ್ದಾರೆ. ನಾವು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಫಂಡ್ ತರಿಸ್ಬೇಕು ಅಂತ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತರಿಸ್ತೀವಿ ಫಂಡ್ನ. ಸಿದ್ಧರ ಬೆಟ್ಟನ ತುಂಬ ಅತ್ಯುನ್ನತವಾದಂಥ ಒಂದು ಸ್ಥಳವನ್ನು ಯಾತ್ರಿಕ ಸ್ಥಳವಾಗಿ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದನ್ನು ಮಾಡ್ತೀವಿ. ಮತ್ತು ಈ ವರ್ಷ ವಿಶೇಷ ಏನಂದರೆ, ಸಿದ್ದರಾಮೇಶ್ವರ ಜಾತ್ರೆನೂ ಇದೆ. ಸಿದ್ದೇಶ್ವರ ಜಾತ್ರೆನೂ ನಡೀತಾ ಇದೆ. ಹನುಮ ಪಾದಯಾತ್ರೆ ಪ್ಲಸ್ ಸಿದ್ದೇಶ್ವರ. ಅಲ್ಲೇನಿದೆ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಇಲ್ಲಿ ನೋಡೋ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಮುಂದೆ ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಇದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡಿ
ಹಿಂದುತ್ವನ ಉಳಿಸ್ಬೇಕು ಅನ್ನೋ ಏಕೈಕ ಇದಕ್ಕೆ, ಮತ್ತು ನಾವು ಧಾರ್ಮಿಕ ಸ್ಥಳಗಳನ್ನ ಉಳಿಸ್ಬೇಕು ಎಲ್ಲ ಕಡೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹೇಳಿ. ನನ್ನ ಹೆಸರು ಇಂದ್ರಮ್ಮ ಅಂತೇಳಿ ನಿಡವಂದ ಗ್ರಾಮದ ಸಹಪುರ ಗ್ರಾಮ ಪಂಚಾಯತಿ ಮೆಂಬರು ನಾನು. ಇಲ್ಲಿ 5 ವರ್ಷದಿಂದ ಹನುಮ ಜಯಂತಿಯನ್ನು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ತುಂಬ ಭಕ್ತಾದಿಗಳು ಸೇರಿಕೊಂಡು ಅಕ್ಕಪಕ್ಕದ ಹಳ್ಳಿಯಿಂದ ಎಲ್ಲ ಬಂದು ಇಲ್ಲಿ ತುಂಬ ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ನಾನು ನಿನ್ನೆಯಿಂದ ನಾಟಕ ನಡೀತಾ ಇದೆ. ನಾಟಕನೂ ತುಂಬ ಜನ ನೋಡ್ತಾ ಇದ್ದಾರೆ. ತುಂಬ ಸೀರೆ ಸೆಟ್ ಬಿಟ್ಟು ಬೆಟ್ಟದಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿಗೆ ಭಕ್ತಾದಿಗಳು ಸೇರಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಕಳಶ ಹೊತ್ಕೊಂಡಿರುವಂಥ ಹೆಣ್ಮಕ್ಳ ಜೊತೆ ನಾನು ನಿಂತಿದ್ದೀನಿ. ಹೆಣ್ಮಕ್ಳು ಒಂಥರ ವರ್ಣಿಸೋದಕ್ಕೆ ಪದಗಳೇ ಸಾಕಾಗಲ್ಲ. ಯಾಕಂತಂದರೆ ಒಂದು ರೀತಿ ಶಕ್ತಿ ಇದ್ದಂತೆ. ಸೊ ಹೆಣ್ಮಕ್ಳು ಪಕ್ಕ ನಿಂತಿದ್ರೆ ಆ ಶಕ್ತಿ, ಆ ವೈಬ್ಸ್ ನನಗೆ ಸಿಗ್ತಾ ಇದೆ. ಹಬ್ಬ ಪ್ರತಿ ವರ್ಷದಿಂದ ವರ್ಷಕ್ಕೆ ಅದ್ಧೂರಿತನ ಹೇಗೆ ಪಡ್ಕೋತಾ ಇದೆ, ಅದೇ ರೀತಿಯಾಗಿ ಹೆಣ್ಮಕ್ಳೇ ಶ್ರಾಂಗು ಗುರು ಅಂತ ಹೇಳಿ ಈ ಹಬ್ಬದ ಹನುಮ ಜಯಂತಿಯ ಪ್ರಯುಕ್ತ ನಡೀತಾ ಇರುವ ಈ ಪಾದಯಾತ್ರೆ ಏನಿದೆ, ನಾನು ಹೇಳಿದೆ ಅಲ್ಲಿಂದ ಪಾದಯಾತ್ರೆ ಬಂದ ಮೇಲೆ ಇಲ್ಲಿ ಹೆಣ್ಮಕ್ಳು ಎಂಟ್ರಿ ಕೊಟ್ಟ ಮೇಲೆ ಈ ಒಂದು ಪಾದಯಾತ್ರೆಗೆ ಆಕ್ಚುಯಲ್ ಆಗಿ ಕಳೆ ಬಂತು ಅಂತ ನನಗನ್ಸುತ್ತೆ. ಸೊ ಕಳಶ ಹೊತ್ತಿರೋಂಥವ್ರನ್ನೇ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಅನುಪಮ ಅಂತ ಹೇಳಿ. ಏನು ಓದ್ತಾ ಇದ್ದೀರಾ? ಸ್ಟೂಡೆಂಟಾ ನೀವು? ಏನು ಸ್ಟೂಡೆಂಟ್, ಏನು ಓದ್ತಾ ಇದ್ದೀರಾ? ಫಸ್ಟ್ PUC ಓದ್ತಾ ಇದ್ದೀನಿ. ಓಕೆ, ಕಳಶ ಹೊತ್ಕೊಂಡು ಹೋಗ್ತಾ ಇದ್ದೀರಾ, ಏನ್ ಅನ್ಸುತ್ತೆ? ತುಂಬಾ ಸಂತೋಷ ಆಗುತ್ತೆ, ಗುಡ್ ಫೀಲ್ ಬರುತ್ತೆ. ಪಾದಯಾತ್ರೆ ಮಾಡ್ಕೊಂಡು ಹೋಗೋದು ಅಂದ್ರೆ ಸುಮ್ಮನೆ ಅಲ್ಲ, ಆದ್ರೂ ಎಲ್ಲ ಕಡೆಯಿಂದನೂ ಬಂದು ಪಾದಯಾತ್ರೆ ಮಾಡ್ಕೊಂಡು ಸಿದ್ದಪ್ಪನ ದರ್ಶನ ಮಾಡೋದು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಸಲ ಹೋಗ್ತೀರಾ ಬೆಟ್ಟಕ್ಕೆ ನೀವು ಅಂತ? ಪ್ರತಿ ವರ್ಷನೂ ಹೋಗ್ತೀವಿ. 5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. 5 ವರ್ಷದಿಂದನೂ ಪ್ರತಿ ವರ್ಷನೂ ಹೋಗ್ತಾ ಇದೀವಿ. ಇದು 5ನೇ ವರ್ಷ ಕಂಪ್ಲೀಟ್. ಈಗ ನಿಮ್ದು 5ನೇ ವರ್ಷ, 1ನೇ ವರ್ಷದಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀರಾ? ಹೌದು. ಓಕೆ, ಈ ಟೈಮಲ್ಲಿ ಏನ್ ಅನ್ಸ್ತಾ ಇದೆ, ಏನ್ ಹೇಳ್ತೀರಾ ನೀವು ನಮ್ಮ ವ್ಯೂವರ್ಸಿಗೆ? ತುಂಬಾ ಖುಷಿ ಆಗುತ್ತೆ. ಇದೇ ತರ ಎಲ್ಲ ಹೆಣ್ಮಕ್ಳು ಬಂದು ಈ ತರ ಕಳಶ ಹೊತ್ಕೊಂಡು ಸಂಭ್ರಮದಿಂದ ಹೋಗೋದು ತುಂಬಾ ಖುಷಿ ಆಗುತ್ತೆ. ಓಕೆ ಮೇಡಮ್, ನಿಮ್ಮ ಹೆಸರು? ಆಶಾ ಅಂತ ಸರ್. ಆಶಾ ಅವರೇ, ನೀವು ಎಷ್ಟು ವರ್ಷದಿಂದ ಕಳಶ ಹೊತ್ತಾ ಇದ್ದೀರಾ? ಇದೇ ಫಸ್ಟ್ ಅಥವಾ ಮೊದಲನೇ ವರ್ಷದಿಂದನೂ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮೊದಲನೇ ವರ್ಷದಿಂದನೂ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ರೆಡಿಯಾಗಿ ಬರ್ತಾರೆ. ತುಂಬ ಖುಷಿಯಿಂದ ನಾವು ಹೊತ್ಕೊಂಡ್ ಬಂದಿದ್ದೀವಿ. ನಿಜಗಲ್ ಸಿದ್ರು ಬೆಟ್ಟದಲ್ಲಿ ನಿಮಗೆ ತುಂಬಾ ಇಷ್ಟ ಆಗಂತದೇನು? ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಗೆ ಏನು ಇಷ್ಟ ಆ ಬೆಟ್ಟದಲ್ಲಿ? ಬೆಟ್ಟದಲ್ಲಿ ಆಂಜನೇಯ ಐತೆ, ಅಲ್ಲಿ ಪೂಜೆ ನಡೆಸ್ತಾರೆ. ಮತ್ತು ಸಿದ್ದಪ್ಪ ಐತೆ. ತುಂಬ ಜನ ಬರ್ತಾ ಇರ್ತಾರೆ ಭಕ್ತಾದಿಗಳು. ಈಗ ಇಲ್ಲಿಂದ ಹೊರಟು ನಂತರ ಅಲ್ಲಿ ಹನುಮನ ಹತ್ರ ಹೋಗ್ಬೇಕು. ಮೇಡಮ್, ನಿಮ್ಮ ಹೆಸರು? ನೀವು ಎಲ್ಲಿಂದ? ನಮ್ಮದು ಹೆಸರು ಪದ್ಮಾವತಿ. ನಮ್ಮದು ಊರು ಹೊನೇನಹಳ್ಳಿ. ನಾವು ವರ್ಷನೂ ಈ ದೇವ್ರಿಗೆ ಬರ್ತಾ ಇರ್ತೀವಿ. ನಮ್ಮ ಜಗದೀಶ್ ಅಣ್ಣವರು ಯಾವಾಗ ವರ್ಷ ಖುಷಿಯಾಗಿ ಆರಂಭ ಮಾಡ್ತಾರೆ. ಇದನ್ನೆಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ. ಎಲ್ಲರೂ ನಮ್ಮ ಅಕ್ಕವರೆಲ್ಲ ಇನ್ವೈಟ್ ಮಾಡ್ತಾರೆ. ಮಂಜುಳ ಅಕ್ಕವ್ರಿಗೆ, ಜಗಣ್ಣವ್ರಿಗೆ ಎಲ್ಲರಿಗೂ ದೇವರು ಅವ್ರಿಗೆ ಒಳ್ಳೇದಾಗಲಿ ನಾವು ಬಯಸ್ತೀವಿ. ನಾವು 4-5 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸರ್. ನಾವು ನೆಲಮಂಗಲದಿಂದನೂ ಪಾದಯಾತ್ರೆ ಬರ್ತೀವಿ. ತುಂಬ ಚೆನ್ನಾಗಿದೆ. ನಮಗೇನೋ ಒಂಥರ ಹುಮ್ಮಸ್ಸು. ಇಲ್ಲಿ ಬಂದರೆ ಹನುಮ ಅಂದ್ರೇ ಆ ಥರ ಆಗುತ್ತೆ. ಬೆಟ್ಟ ಹತ್ಬಿಟ್ಟು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಮತ್ತು ಹನುಮ ದೇವಸ್ಥಾನಕ್ಕೆ ಹೋಗಿ ಮಾಲೆ ಎಲ್ಲ ಅಲ್ಲಿ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ನಾವು ವಾಪಸ್ ಮನೆಗೆ ಬರ್ತೀವಿ ಸರ್. ಹಾಂ, ವರ್ಷ ಪ್ರತಿ ವರ್ಷ ಬರ್ತೀವಿ ಸರ್. ನಮಸ್ತೆ, ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಇದು ಇತಿಹಾಸ ಇರುವ ಒಂದು ಸಿದ್ರು ಬೆಟ್ಟ. ಇವತ್ತು ಹನುಮ ಜಯಂತಿ ಶುಭಾಶಯಗಳು ಎಲ್ಲರಿಗೂ. ಇತಿಹಾಸ ಇರುವ ಈ ಸಿದ್ರು ಬೆಟ್ಟದ ಹನುಮ ಜಯಂತಿಯನ್ನು ವಿಜೃಂಭಣೆಯಾಗಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಈ ವರ್ಷವೂ ಅಷ್ಟೇ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳು ಮತ್ತು ಅಕ್ಕಪಕ್ಕದ ತಾಲೂಕು ಎಲ್ಲರೂ ಜನ ಸೇರಿ ನೆಲಮಂಗಲದಿಂದ ಪಾದಯಾತ್ರೆ ಬಂದಿದ್ದಾರೆ. ಈಗ ಇಲ್ಲಿ ಡಾಸ್ಪೇಟೆ ಗ್ರಾಮದಲ್ಲಿದ್ದಾರೆ. ಇಲ್ಲಿಂದ ಸಿದ್ರು ಬೆಟ್ಟಕ್ಕೆ ಹೋಗಿ ಇನ್ನೂ ಅಲ್ಲಿ ಸಾವಿರಾರು ಜನಸಂಖ್ಯೆಯಿಂದ ಈ ಹನುಮ ಜಯಂತಿ ಆಚರಣೆಯನ್ನು ವಿಜೃಂಭಣೆಯಾಗಿ ಆಚರಿಸಲಾಗುತ್ತದೆ. ಇವತ್ತು ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಅದ್ಧೂರಿಯಾಗಿ ಒಂದು ಒಳ್ಳೆ ಹಬ್ಬದ ವಾತಾವರಣ, ಇಡೀ ಊರೇ ಹಬ್ಬ. ಹಂಗಾಗಿ ಎಲ್ಲ ಹೆಣ್ಮಕ್ಳು ಕುಂಭ ತೊಗೊಂಡು ಸ್ವಾಗತ ಮಾಡಿಕೊಂಡು ಸಿದ್ರು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಇಷ್ಟು ಅದ್ಧೂರಿಯಾಗಿ ನಾವೆಲ್ಲ ಹೆಣ್ಮಕ್ಳು ಸಡಗರದಿಂದ, ಮನೆ ಮಕ್ಕಳು ಸಹ ಫ್ಯಾಮಿಲಿ, ಇಡೀ ಫ್ಯಾಮಿಲಿಗಳೇ ಹೋಗ್ತಾ ಇದ್ದೀವಿ. ನಿಜವಾಗಿ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ನೀವೇ, ಖುಷಿಯಾಗಿ ಎಲ್ಲ ನಾವು ಕಾರ್ಯಕ್ರಮ, ನಾವು ಸಿದ್ರು ಬೆಟ್ಟ ಸ್ವಾಮಿಗೆ ನಾವು ದರ್ಶನ ಮಾಡಿಕೊಂಡು ರಾತ್ರಿ ಸುಮಾರು ಎಲ್ಲ ಊಟ, ಅನ್ನ ಸಂತರ್ಪಣೆ. ಬೆಳಗ್ಗೆ ನೆಲಮಂಗಲ ನಾವು ಬಿಟ್ಟಾಗ 6:30-7 ಗಂಟೆ ಆಗಿತ್ತು. ಇಲ್ಲಿವರೆಗೂ ಪ್ರತಿ ಸರ್ಕಲಲ್ಲೂ ನಮಗೆ ಸ್ವಾಗತ ತುಂಬ ಚೆನ್ನಾಗಿತ್ತು. ಅದ್ಧೂರಿ ಸ್ವಾಗತ ಇತ್ತು. ಪ್ರತಿ ಕಡೆಗೂ ಪ್ರಸಾದ,
ನಮಗೆ ಹೆಸರುಬೇಳೆ ಪಾನಕ ಜ್ಯೂಸು ತುಂಬ ಚೆನ್ನಾಗಿ ನಮಗೆ ನಿಜವಾಗಿಯೂ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿ ಈಗ ನಾವು ದಾಬಸ್ಪೇಟೆಗೆ ಬಂದಿದ್ದೀವಿ. ಮುಂದೆ ನಾವು ಸಿದ್ರ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಓಕೆ, ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ಮೇಡಮ್. ನನ್ನ ಹೆಸರು ಸೌಮ್ಯ ಗೋಪಾಲಕೃಷ್ಣರಾವ್ ಅಂತ, ಮಾಜಿ ಜಿಲ್ಲಾ ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು 5 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಾನು 3 ವರ್ಷ ನೆಲಮಂಗಲದಿಂದ ಪಾದಯಾತ್ರೆ ಮಾಡಿದೆ. ಉದ್ದೇಶ ಏನಂದರೆ, ನೀವು ಹೇಳಿದ್ರಲ್ಲ, ವರ್ಷದಿಂದ ವರ್ಷಕ್ಕೆ ದ್ವಿಗುಣ ಆಗ್ತಾ ಇದೆ, ದ್ವಿಗುಣ ತ್ರಿಗುಣ ಈ ಥರ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಿದೆ. ಹಿಂದೂಗಳನ್ನ ಎಚ್ಚರಿಸ್ತಾ ಇದ್ದೀವಿ. ಯಾಕೆಂದರೆ ಹೇಳಿ ಎದ್ದೇಳಿ ಗುರುಮುಟ್ಟವರೆಗೂ ನಿಲ್ಲದಿರಿ ಅಂತ ವಿವೇಕಾನಂದ ಅವರು ಹೇಳಿದಾರಲ್ಲ, ಆ ಇದನ್ನು ನಾವು ಹಿಂದೂಗಳು ಪಾಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಆಮೇಲೆ ಸಿದ್ರ ಬೆಟ್ಟನ ಪುನರುದ್ಧಾರ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಸುಮಾರು ಜನ ಪಣ ತೊಟ್ಟು ನಿಂತಿದ್ದಾರೆ. ನಾವು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಫಂಡ್ ತರಿಸ್ಬೇಕು ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತರಿಸ್ತೀವಿ ಫಂಡ್ನ. ಸಿದ್ರ ಬೆಟ್ಟನ ತುಂಬ ಅತ್ಯುನ್ನತವಾದಂಥ ಒಂದು ಸ್ಥಳವನ್ನು ಯಾತ್ರಿಕ ಸ್ಥಳವಾಗಿ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದನ್ನು ಮಾಡ್ತೀವಿ. ಮತ್ತು ಈ ವರ್ಷ ವಿಶೇಷ ಏನಂದರೆ ಸಿದ್ದರಾಮೇಶ್ವರ ಜಾತ್ರೆನೂ ಇದೆ. ಸಿದ್ದೇಶ್ವರ ಜಾತ್ರೆನೂ ನಡೀತಾ ಇದೆ. ಹನುಮ ಪಾದಯಾತ್ರೆ ಪ್ಲಸ್ ಸಿದ್ದೇಶ್ವರ. ಅಲ್ಲೇನಿದೆ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಇಲ್ಲಿ ನೋಡೋ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಮುಂದೆ ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಇದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡಿ ಹಿಂದುತ್ವನ ಉಳಿಸ್ಬೇಕು ಅನ್ನೋ ಏಕೈಕ ಇದಕ್ಕೆ, ಮತ್ತು ನಾವು ಧಾರ್ಮಿಕ ಸ್ಥಳಗಳನ್ನ ಉಳಿಸ್ಬೇಕು ಎಲ್ಲ ಕಡೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮೇಡಮ್, ನಿಮ್ಮ ಹೆಸರು, ನೀವು ಎಲ್ಲಿಂದ? ನಮ್ಮದು ಹೆಸರು ಪದ್ಮಾವತಿ. ನಮ್ಮದು ಊರು ಹೊನೇನಹಳ್ಳಿ. ನಾವು ವರ್ಷನೂ ಈ ದೇವ್ರಿಗೆ ಬರ್ತಾ ಇರ್ತೀವಿ. ನಮ್ಮ ಜಗದೀಶ್ ಅಣ್ಣವರು ಯಾವಾಗೂ ವರ್ಷ ಖುಷಿಯಾಗಿ ಆರಂಭ ಮಾಡ್ತಾರೆ. ಇದನ್ನೆಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ. ಎಲ್ಲರೂ ನಮ್ಮ ಅಕ್ಕವರೆಲ್ಲ ಇನ್ವೈಟ್ ಮಾಡ್ತಾರೆ. ಮಂಜುಳ ಅಕ್ಕವ್ರಿಗೆ, ಜಗಣ್ಣವ್ರಿಗೆ ಎಲ್ಲರಿಗೂ ದೇವರು ಅವ್ರಿಗೆ ಒಳ್ಳೇದಾಗಲಿ ನಾವು ಬಯಸ್ತೀವಿ ಅಷ್ಟೇ.